ಹೆಚ್ಚು ಟ್ರೇಡರ್ಗಳು ಮಾರ್ಕೆಟ್ನಿಂದ ಹೊರಬೀಳೋದು ಸ್ಟ್ರಾಟಜಿ ತಪ್ಪಿಗೆ ಅಲ್ಲ, ಅವರು ತಾಳಲಾರದ ರಿಸ್ಕ್ ತೆಗೆದುಕೊಂಡಿದ್ದಕ್ಕೆ. ಪ್ರತಿ ಟ್ರೇಡ್ನಲ್ಲಿ ಒಂದು ವಿಷಯ ಕಡ್ಡಾಯ, ಅದು ಸ್ಟಾಪ್ ಲಾಸ್ ಇಲ್ಲದ ಟ್ರೇಡ್ ಎಂದರೆ ಬ್ರೇಕ್ ಇಲ್ಲದ ಕಾರ್. ಒಂದು ಕ್ಷಣ ಸಾಕು ಸಂಪೂರ್ಣ ಅಕೌಂಟ್ ಡ್ಯಾಮೇಜ್ ಆಗೋಕೆ. ಪ್ರೊಫೆಷ್ನಲ್ ಟ್ರೇಡರ್ಗಳು ಯಾಕೆ ಜಾಸ್ತಿ ಉಳಿಸ್ತಾರೆ ಅಂದರೆ ಅವರು ಎಷ್ಟು ಗೆಲ್ಲಬಹುದು ಅಂತ ಅಲ್ಲ, ತಪ್ಪು ಆದರೆ ಎಷ್ಟು ಕಳೆದುಕೊಳ್ಳಬಹುದು ಎಂದು ಯೋಚಿಸಿರುತ್ತಾರೆ. ಆದ್ದರಿಂದ ನೀವು ಯಾವಾಗಲೂ 1:2 ರೇಷಿಯೋ ಅಷ್ಟು ರಿಸ್ಕ್ ರೂಲ್ ಫಾಲೋ ಮಾಡಬೇಕು. ಟ್ರೇಡರ್ ಆಗಿ ನಿಮ್ಮ ಮೊದಲ ಕೆಲಸ ನಿಮ್ಮ ಕ್ಯಾಪಿಟಲ್ ಪ್ರೊಟೆಕ್ಟ್ ಮಾಡೋದು. ಕ್ಯಾಪಿಟಲ್ ಉಳಿತಾ ಇದ್ದರೆ ಮಾತ್ರ ನೀವು ನಾಳೆ ಮತ್ತೆ ಟ್ರೇಡ್ ಮಾಡಬಹುದು. ಒಂದು ಮಾತು ನೆನಪಿರಲಿ, ಗೆಲ್ಲೋದು ನಂತರ, ಬದುಕುವುದು ಮೊದಲು. ಟ್ರೇಡಿಂಗ್ ಒಂದೇ ದಿನದ ಆಟ ಅಂತೂ ಅಲ್ಲ. ನೀವು ಮಾರ್ಕೆಟ್ನಲ್ಲಿ ಉಳಿದರೆ ಮಾತ್ರ ಪ್ರಾಫಿಟ್ ಗಳಿಸುವ ಅವಕಾಶ ಬರುತ್ತದೆ.